What are you trying to say? Are you fooling the court? No, please take back your words that you have prayed only once. ಆಯ್ತಪ್ಪ, ಇಲಿಸಿಟ್ ರಿಲೇಶನ್ಶಿಪ್ ಇದ್ರೆ ಡೈವರ್ಸ್ ತಗೋಬೇಕು, ಇಲ್ಲ ಪೊಲೀಸ್ ಕೇಸ್ ಕೊಡ್ಬೇಕು, ನನ್ನ ಹೆಂಡತಿ ಇಂಥ ಕಡೆ ವ್ಯಭಿಚಾರ ಮಾಡ್ತಾಳೆ ಅಂತ ಹೇಳ್ಬೇಕು, ಇಲ್ಲ ನೀವೇ ಅವಳಿಂದ ದೂರ ಇದ್ಬಿಡ್ಬೇಕು, ಏನ ಬೇಕಾದ್ರೆ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಯಾವನ್ನ ಇಟ್ಕೊಂಡಿರೋ ಅನ್ನ ಕೊಂದಾಕ್ಬಿಟ್ರೆ ನೀವು ನಿಮ್ಮ ಹೆಂಡತಿನ ಹುಷಾರಾಗಿ ಇಟ್ಕೋಬೇಕಾಗಿತ್ತು. ಅದ್ ಮಾಡ್ದಲ್ನೇನೆ ಅವ್ನ್ ಯಾವನ್ನ ಬಂದವನ್ಗೆ ಕೊಂದಾಕ್ಬಿಡ್ತೀನಿ ಅಂದ್ರೆ, ಹೌದಪ್ಪ ಷಡ್ಕ ಅಂತ ಅದಕ್ಕೆ ಕರೆಯೋದು ಕನ್ನಡದಲ್ಲಿ ಅಚ್ಚುಕಟ್ಟಾಗಿ, ಇಂಗ್ಲಿಷ್ ನಲ್ಲಿ ಕೋಬ್ರಾ ಅಂತ. ಕೋ ಬ್ರದರ್ ಜನ ಬಾಯಲ್ಲಿ ಈಗ ಕೋಬ್ರಾ ಆಗ್ಬಿಟ್ಟಿದೆ. ಅಲ್ಲ ಇವ್ರೆ, ನೀವೊಂದು ಅರ್ಥ ಮಾಡ್ಕೋಬೇಕು. ಅಕ್ಕ ತಂಗಿರು ಈ ಡಿಸೀಸ್ಡ್ಗೆ ಮತ್ತೆ ಅಕ್ಯೂಸ್ಡ್ಗೆ ಮದುವೆ ಮಾಡ್ಕೊಟ್ಟಿದ್ದಾರೆ. ತಂಗಿ ಗಂಡ ಈ ಅಕ್ಯೂಸ್ಡ್ ಹೆಂಡತಿನೂ ಇಟ್ಕೊಂಡ್ಬಿಟ್ಟಿದ್ದಾನೆ ಫಾರ್ ಸಮ್ ರೀಸನ್. ನಿಮ್ಗೆ ಏನ್ ಇದ್ದಿದ್ದ ಆ ಸಂದರ್ಭದಲ್ಲಿ? ಒಂದೋ ನಿಮ್ ಶ್ರೀಮತಿ ಅವ್ರನ್ನ ನೀವು ಸರಿಯಾಗಿ ನೋಡ್ಕೊಂಡು ಬೇರೆ ಕಡೆ ಮಾಡ್ಕೊಂಡು ಮಾಡ್ಬೇಕು, ಇಲ್ಲ ಇದೆಲ್ಲ ಅಸಹ್ಯದ ಸಂಬಂಧಗಳು ನಿಮ್ಗೆ ಅನ್ಸಿದ್ರೆ ಬಿಟ್ಟು ಹೋಗ್ಬಿಡ್ಬೇಕು. ಅದ್ ಬಿಟ್ಬಿಟ್ಟು ನಿಮ್ ಹೆಂಡತಿ ತಂಗಿ ಗಂಡನ್ ಕೊಂದಾಕ್ಬಿಟ್ರೆ, ಈಗ ಅವಳು ಆತರ ಆದ್ಲು, ನಿಮ್ ಹೆಂಡತಿ ಈ ಹೊರಗಡೆ ನಿಂತಿದ್ದಾಳೆ, ನೀವು ಜೈಲಲ್ಲಿ ಇದ್ದೀರಿ, ಇಬ್ರು ಹೆಣ್ಮಕ್ಳು ಹೊರಗಡೆ ನಿಂತಿದ್ದಾರೆ. ವಾಟ್ ಹ್ಯಾವ್ ಯು ಅಚೀವ್ಡ್ ಬೈ ಆಲ್ ದೀಸ್ ಥಿಂಗ್ಸ್? What have you achieved by all these things? Adu estu? So many injuries, 14 external injuries, and all of them clearly indicate that you had every animus. Ivanannu ಮುಗಿಸೇಬೇಕು ಅಂತ. ಈ ಸ್ಥಾನದಲ್ಲಿ ಕೂತ್ಕೊಂಡು ಇನ್ ಮುಂದಿನ ಹೇಳೋದ್ ಕಷ್ಟ ಆಗುತ್ತೆ, ಗೊತ್ತಾಯ್ತಲ್ಲ? ಅದು ಸೈಕಾಲಜಿ ಅಷ್ಟೇ. If you can't satisfy your wife, killing away paramour will not improve. She will find one more. What do? To keep on murdering them, is it? ವಿಚಾರಣೆ ಆಗ್ಲಿ, ಆಮೇಲೆ ಬೇಕಾದ್ರೆ ರಿನ್ಯೂ ಮಾಡಿ, ಮೆಮೋ ಹಾಕಿ. After hearing for some time, Sri Manjunath files a memo. Memo reads as under. In view of the memo, petition stand dismissed as withdrawn with liberty to file a fresh petition after examination of the material witnesses. No, ಇವರೇ, ನಾನು ಅದೇ ಓದ್ತಿರೋದು. ನಂತರ ನಾನು ಬೆಂಗಳೂರಿಗೆ ಬಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಶವಾಗಾರದಲ್ಲಿದ್ದ ನನ್ನ ಮಗನ ಶವವನ್ನು ನೋಡಲಾಗಿ ಆತನ ತಲೆಗೆ ಮಚಿನೇಟು ಬಿದ್ದಿರುವುದು ಕಂಡು ಬಂದು ಘಟನೆಯ ನಂತರ ಸ್ಥಳದ ಬಗ್ಗೆ ಅಲ್ಲಿದ್ದವರನ್ನು ಕೇಳಲಾಗಿ ಕೊಲೆ ನಡೆದ ಜಾಗದ ಬಗ್ಗೆ ತಿಳಿಸಿದರು. ಅಲ್ಲಿ ಹೋಗಿ ನೋಡಲಾಗಿ ಸುಮಾರು 6:30 ಸಮಯದಲ್ಲಿ 6 ಜನ ಸುಮಾರು 25 ಹುಡುಗರು ಮಚ್ಚುಲ್ಲಾಂಗಳಿಂದ ಕಂಪ್ಲೇಂಟ್ ನಾನು ಓದ್ತಿರೋದು. ಇದನ್ನ ಓದ್ಬೇಕಲ್ಲ, ಏನ್ ಬೇಕೋ ಅದನ್ನ ನಾವು ನಿಮ್ಗೆ ಇಷ್ಟ ಬಂದಿದ್ದು ಓದೋದಲ್ಲ. ಕೊಚ್ಚಿ ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿತ್ತು. ಆಕೆ ಹೆಂಡತಿ ತಸ್ಲೀಂ, ಆಕೆ ಚಿಕ್ಕಪ್ಪ ಸಲೀಂ, ಆಕೆ ಅಕ್ರಮ ಸಂಬಂಧ ಇರಿಸಿಕೊಂಡ ಅಫ್ಸರ್ ಖಾನ್ ಎಂಬುವರು ಸೇರಿ ಕೊಲೆ ಮಾಡಿಸಿದ್ದಾರೆ. ಎಸ್ ಸರ್, ಕಂಪ್ಲೇಂಟ್ ಇಸ್ ಟು ಬಿ ರೆಡ್ ಆಸ್ ಎ ಹೋಲ್, ನಾಟ್ ಒನ್ ಲೈನ್. ಒನ್ ಗ್ರೌಂಡ್ ಆಯ್ತು, ನೆಕ್ಸ್ಟ್ ಗ್ರೌಂಡ್ ಟ್ರಯಲ್ ಕೋರ್ಟ್ ವಿಲ್ ಡಿಸೈಡ್ ಸರ್. ಟ್ರಯಲ್ ಕೋರ್ಟ್ ವಿಲ್ ಡಿಸೈಡ್. I'm not here to decide all those things. So it's only a bail request. Tell me how you are entitled for the bail. Come to the 439. Allah ಇವರೇ, ಯಾರು ಸುಪಾರಿಗೆ ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಂಡು ಸ್ಪೆಸಿಫಿಕ್ ಎನ್ಫೋರ್ಸ್ಮೆಂಟ್ ಹಾಕ್ತಾರೆ. ವಾಟ್ ಸಾರ್ಟ್ ಆಫ್ ಆರ್ಗ್ಯುಮೆಂಟ್ ಯು ಆರ್ ಟ್ರೈಂಗ್ ಟು ಅಡ್ರೆಸ್? No, sorry. No, I don't know. Is it the quantity or the quality? Tell me. Is it a quantity or the quality? No, please tell me. Whether 600 pages, 400 pages is what is weighing in the mind of the court, or the one sentence in the whole page is weighing in the mind court. No, don't say all that 600, 400. ನಮ್ಮ ಗ್ರೌಂಡ್ ಅನ್ನ ಓದಿದ್ರೆ ನಾನು ಒಂದೊಂದು ಗ್ರೌಂಡ್ಗೂ ಕಾಸ್ಟ್ ಹಾಕಬೇಕಾಗತ್ತೆ. You say oral complaint, it's a written complaint. What sort of drafting is this? ಗ್ರೌಂಡ್ ಓದಿದ್ದೀರಾ ತಾವು? ಕ್ಯಾಶುಯಲ್ ಆಗಿ ಬರ್ದಿದ್ದೀರಾ? ಇವೆಲ್ಲ ಗ್ರೌಂಡ್ ಅಂತಾರ? ಇದನ್ನೆಲ್ಲ ಗ್ರೌಂಡ್ ಅಂತ ಕರೀತಾರ ವಕೀಲ್ರೆ. ಯು ಆರ್ ಬಿಫೋರ್ ದಿ ಹೈಕೋರ್ಟ್, ಮೈಂಡ್ ಯು. ಇಟ್ ಈಸ್ ಸಬ್ಮಿಟೆಡ್. ರೀಡ್ ಗ್ರೌಂಡ್ ನಂಬರ್ 9, page number 8, ground number 9. It is not typographical error. You say further, oral complaint. Every one of these grounds I have checked it up. 2022 matter, I have read the papers thoroughly.
Probably you have not read all these things. ಪ್ರತಿಯೊಂದಕ್ಕೂ ಹಿಂಗೆ ಕಾಮೆಂಟ್ ಮಾಡ್ತೀನಿ ನಾನು ಆಮೇಲೆ. ಅವೆಲ್ಲ ಮಾಡಬಾರ್ದು ಅಂತಂದ್ರೆ ಸುಮ್ಮನೆ ಇರ್ಬೇಕು ಅಷ್ಟೇನೆ. ಯಂಗ್ಸ್ಟರ್ ಇದ್ದೀರಿ, ಎಷ್ಟು ಬೇಕೋ ಅಷ್ಟು ಹೇಳಿ ಮಾಡಿ. ಡೋಂಟ್ ಟ್ರೈ ಟು ಟೀಚ್ ಸಮಥಿಂಗ್ ಹಿಯರ್. ನೋ, ಯು ಸಿ now the ground. Yes, not only that, next also you see. Respondent have not produced any document to prove. What document can be given for a supari? Yeah, I will write everything now. I will write everything. No, ನಿಮ್ಗೆ ಅರ್ಥ ಆಗ್ಬೇಕು. ಇದೇನ್ ಸಿವಿಲ್ ಕೇಸ್ ಕೆಟ್ಟೋಯ್ತಾ ಡಾಕ್ಯುಮೆಂಟ್ ಹಾಕು ಅಂತ ಹೇಳಕ್ಕೆ? ಸುಪಾರಿ ಕೊಡೋನು ಅವನಾರು ಡಾಕ್ಯುಮೆಂಟ್ ಹಾಕ್ತಾನೆ. ಹಂಗೆ ನಡೆಯೋದು. ಇವರೇ ಸುಪಾರಿ ಕಿಲ್ಲರ್ ಅಂದ್ರೆ ಹಂಗೆ ನಡೆಯೋದು. ಅದು ತೀರ್ಮಾನ ಮಾಡ್ತಾರೆ ಸೆಷನ್ ಜಡ್ಜ್. We are not here to look into it. ಮುಂದಿಂದು ಅದೇ ತರನೇ ಇದೆ. ನೋಡ್ತಾ ಹೋದ್ರೆ ಪ್ರತಿಯೊಂದು ಹಂಗೆ ಇದೆ. You argue the matter on 5th. We'll dismiss it with all whatever the necessary requirements. ಪ್ರತಿಯೊಂದನ್ನು ಕಾಮೆಂಟ್ ಮಾಡ್ಬೇಕಾಗತ್ತೆ. ನೋ, ಕೈಂಡ್ ಆಗಿರೋವತ್ತಿಗೆ ಇಷ್ಟೆಲ್ಲ ಹೇಳ್ತಿರೋದು. Not only that, sir, I have seen the grounds. These are all very casual grounds. We are dealing with serious matter like a 302, and you have raised the questions as if you know that somebody is playing with this. Sorry. And over and above, you have not appeared before the court for quite some time. Sorry, sir. Again, this is against the order sheet now, right? First time it was listed on 18/11. Then you have prayed the time on 15/12. So 1 month is over. Then on 11/1, again 1 month is over, you have prayed time. Again on 25/1, you have prayed time. What are you trying to say? Are you fooling the court? No, please take back your words that you have prayed only once. No, all those things are not there. Incorrect things. ನೋಡಿ, ತಮ್ಮ ಹೆಸರೇನು? ಮನೋಜ್ ಅವರೇ, ಪ್ಲೀಸ್ ಸ್ವಲ್ಪ ಕೇಳಿ. ಅದಾಯ್ತಲ್ಲ, ಅದ್ ಮುಗೀತಲ್ಲ. ಕೋರ್ಟ್ನವರು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸಾಕಷ್ಟು ಓದ್ಕೊಂಡು ಬಂದಿರ್ತಾರೆ, ಗೊತ್ತಾಯ್ತಲ್ಲ. ನಮ್ಗೂನು ಅಯ್ಯೋ ಪಾಪ ಒಬ್ನು ಜೈಲಲ್ಲಿ ಇದ್ದಾನೆ, ತುಂಬಾ ಹೊತ್ತು ಯಾಕಿರ್ಬೇಕು, ಅವನು ಕೊಡೋ ಅಂತ ಕೇಸ್ ಆದ್ರೆ ಕೊಟ್ಬಿಡೋಣ ಅನ್ನೋ ಮನ್ಸಿರುತ್ತೆ, ಗೊತ್ತಾಯ್ತಲ್ಲ. ನಾವು ಬರೇ ಇಲ್ಲೆಲ್ಲ ನನ್ನ ಡಿಸ್ಮಿಸ್ ಮಾಡೋದಕ್ಕೆ ಕೂತಿಲ್ಲ. ಇಫ್ ಇಟ್ ಇಸ್ ಎ ಕೇಸ್ ಫಾರ್ ಗ್ರಾಂಟಿಂಗ್, ಈವನ್ ಬಿಫೋರ್ ದಿ ಕೌನ್ಸಿಲ್ ಓಪನ್ಸ್ ಹಿಸ್ ಮೌತ್, ಕಮಾಂಡ್ ವಾಟ್ ಡು ಯು ಸೇ ಅಂತ ಹೇಳಿ ಡಿಕ್ಟೇಟ್ ಮಾಡ್ತಾರೆ. ಬೆಳಗ್ಗೆಯಿಂದ ನೋಡಿದ್ರಿ. ಇಫ್ ಇಟ್ ಈಸ್ ನಾಟ್ ಎ ಕೇಸ್ ಫಾರ್ ಗ್ರಾಂಟಿಂಗ್, this court is not swayed away by shouting, getting senior counsel, no face value, only case value. All these things will not be tolerated by this court, right? After hearing for some time, Sri Manoj, that counsel for the petitioner, files a memo. Memo reads as under. In the memo, petition stand dismissed as not pressed, with liberty to file a fresh petition if there is a positive change in circumstance. Yes, sir.